ನಮಸ್ಕಾರ, ನ್ಯೂಸ್ 12 PM ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಸಿಎಂ ನೇತೃತ್ವದಲ್ಲಿ ಲಾಕ್ ಡೌನ್ ಸಭೆ ನಡೀತಾ ಇದೆ. ವಲಯವಾರು ಸಚಿವರೊಂದಿಗೆ ಸಿಎಂ ಸಭೆಯನ್ನ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೀತಾ ಇರುವಂತದ್ದು ಲಾಕ್ ಡೌನ್ ಸಭೆ. ವಲಯವಾರು ಸಚಿವರೊಂದಿಗೆ ಸಿಎಂ ಸಭೆಯನ್ನ ಮಾಡ್ತಾ ಇದ್ದಾರೆ. ವಲಯವಾರು ಅಂದ್ರೆ ಬೆಂಗಳೂರನ್ನ 8 ವಲಯವಾಗಿ ವಿಂಗಡಿಸಿ ಅದಕ್ಕೆ ಒಬ್ಬೊಬ್ಬರು ಸಚಿವರನ್ನ ನೇಮಕ ಮಾಡಿದ್ದಾರೆ. ಬೆಂಗಳೂರಿನ 7 ಸಚಿವರು, ಅದರ ಜೊತೆಗೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ SR ವಿಶ್ವನಾಥ್ ಅವರು ಕೂಡ ಸೇರಿದ್ದಾರೆ. ಟೋಟಲ್ ಆಗಿ 8 ಜನ. ಕಳೆದ 1 ಗಂಟೆಯಿಂದ ಸಿಎಂ ನೇತೃತ್ವದಲ್ಲಿ ಸಭೆ ನಡೀತಾ ಇರುವಂತದ್ದು. 15 ದಿನಗಳ ಲಾಕ್ ಡೌನ್ಗೆ ಬಿಬಿಎಂಪಿ ಒತ್ತಡವನ್ನ ಹಾಕ್ತಾ ಇದೆ. 7 ದಿನ ಸಾಕಾಗಲ್ಲ ಸರ್, ಇನ್ನೂ 1 ವಾರ ಎಕ್ಸ್ಟ್ರಾ ಬೇಕೇ ಬೇಕು, ಇಲ್ಲ ಅಂದ್ರೆ ಈ ಚೈನ್ ಲಿಂಕ್ ಅನ್ನ ಬ್ರೇಕ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದ್ ಕಡೆ ಬಿಬಿಎಂಪಿ ಮೇಯರ್ ಮತ್ತು ಕಮಿಷನರ್ ಕೂಡ ಒತ್ತಡವನ್ನ ಹಾಕಿದಾರಂತೆ. ಮತ್ತೆ 1 ವಾರಗಳ ಕಾಲ ಲಾಕ್ ಡೌನ್ ಬಗ್ಗೆ ಗಂಭೀರವಾಗಿ ಚರ್ಚೆ ನಡೀತಾ ಇದೆ. 1 ವಾರ ಲಾಕ್ ಡೌನ್ ಸಾಕಾ, ಇನ್ನೂ ಬೇಕಾ, ಲಾಕ್ ಡೌನ್ ವಿಸ್ತರಣೆ ಮಾಡ್ಬೇಕಾ ಅಂತ ಚರ್ಚೆ ನಡೀತಾ ಇದೆ. ಆದ್ರೆ ಈಗ ಮಾಡಿದಾರಲ್ಲ ಲಾಕ್ ಡೌನ್, ಕಳೆದ 2 ದಿನದಿಂದ ಇದೆಯಲ್ಲ ಆ ಲಾಕ್ ಡೌನ್ ಇದ್ಬಿಟ್ರೆ 15 ಅಲ್ಲ 50 ದಿನ ಆದ್ರೂ ವೇಸ್ಟೇ ಬೆಂಗಳೂರಿನಲ್ಲಿ ಮಾಡಿದ್ರೆ. ಸಚಿವರಿಂದ ಸಲಹೆಯನ್ನ ಪಡಿತಾ ಇದ್ದಾರೆ ಮುಖ್ಯಮಂತ್ರಿಗಳು. ಈಗ ಬೆಂಗಳೂರಿನ 8 ವಲಯಗಳ ಸಚಿವರೊಂದಿಗೆ ಚರ್ಚೆಯನ್ನ ಮಾಡ್ತಾ ಇರುವಂತದ್ದು. 8 ಸಚಿವರೊಂದಿಗೆ ಸಿಎಂ ಸಮಾಲೋಚನೆಯನ್ನ ಮಾಡ್ತಾ ಇದ್ದಾರೆ. 8 ಸಚಿವರು ಅಂದ್ರೆ ಇಲ್ಲಿ ಇನ್ಕ್ಲೂಡಿಂಗ್ ಸೆಂಟ್ರಲ್ ಮಿನಿಸ್ಟರ್ ಕೂಡ ಇದ್ದಾರೆ, DV ಸದಾನಂದ ಗೌಡರು. ಸೊ ಹೀಗಾಗಿನೇ 8 ಸಚಿವರು ಅಂತ ಹೇಳ್ತಾ ಇದೀವಿ. ಒಬ್ರು ಕೇಂದ್ರ ಸಚಿವರು, ಇನ್ನುಳಿದಂತೆ ಬೆಂಗಳೂರಿನ 7 ಸಚಿವರು, ಅದರ ಜೊತೆಗೆ ಒಬ್ಬ ಶಾಸಕ SR ವಿಶ್ವನಾಥ್ ಅವರು ಇರುವಂತದ್ದು. ರಾಜಧಾನಿಯಲ್ಲಿ ಕೊರೋನಾ ತಡೆಯಲಿಕ್ಕೆ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ಆಗಿರುವಂತ SR ವಿಶ್ವನಾಥ್ ಅವರು ಕೂಡ, ಅವರಿಗೂ ಒಂದು ವಲಯವನ್ನ ಕೊಡಲಾಗಿದೆ. ಅಂದ್ರೆ ಯಲಹಂಕ ವಲಯದ ನೇತೃತ್ವವನ್ನ ಅವರಿಗೆ ವಹಿಸಲಾಗಿರುವಂತ. ಇವತ್ತು ಏನಾಗಬಹುದು ಅನ್ನೋದನ್ನ ಕಾದ್ ನೋಡ್ಬೇಕು. ಆದ್ರೆ ಕಳೆದ 2 ದಿನಗಳಿಂದ ಇದೆಯಲ್ಲ ಲಾಕ್ ಡೌನು, ಅದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗಿದೆ ಅನ್ನೋದಕ್ಕೆ ನಾವೇ ತೋರಿಸ್ತಾ ಇದ್ವಿ. ಹೇಗಿದೆ ಲಾಕ್ ಡೌನು, ಯಾವ ರೀತಿಯಾಗಿ ಲಾಕ್ ಡೌನ್ ಅನ್ನ ಮಾಡಿದ್ದಾರೆ. ಸೀಲ್ ಡೌನ್ ಪ್ರದೇಶಗಳನ್ನ ಹೊರತುಪಡಿಸಿ ಉಳಿದೆಲ್ಲ ಕಡೆನೂ ಕೂಡ ಜನ ಓಡಾಡ್ತಾನೆ ಇದ್ದಾರೆ. ಮಧ್ಯಾಹ್ನ 12 ಗಂಟೆವರೆಗೂ ಕೂಡ ಇವರು ಎಲ್ಲದಕ್ಕೂ ಅವಕಾಶ ಮಾಡಿಕೊಟ್ಬಿಟ್ಟು ಇದು ಕೇವಲ ಅಂಗಡಿ ಮುಂಗಟ್ಟುಗಳ ಲಾಕ್ ಡೌನ್ ಇದ್ದಂತೆ ಕಾಣಿಸ್ತಾ ಇದೆ. ಬೆಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಇವತ್ತು ಪ್ರಮುಖವಾದಂತ ಸಭೆಯನ್ನ ಕರೆದಿದ್ದಾರೆ, ಚರ್ಚೆಯನ್ನ ಮಾಡ್ತಾ ಇದ್ದಾರೆ, ಅಭಿಪ್ರಾಯವನ್ನ ಸಂಗ್ರಹಿಸ್ತಾ ಇದ್ದಾರೆ. ಆದರೆ ಈ ಒಂದು ಸಭೆಗೆ ಗೈರಾಗಿದ್ದಾರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಸಾಹೇಬ್ರು. ಇನ್ನು ಒಂದ್ ಕಡೆ ಹಾಗೆ ಕಮಿಷನರ್ ಕೂಡ ಗೈರಾಗಿರುವಂತದ್ದು. ಸಿಎಂ ಸಭೆಗೆ ಆಗಮಿಸಿಲ್ಲ. ಗೌತಮ್ ಕುಮಾರ್ ಜೈನ್ ಅವರು ಸಭೆಗೆ ಆಹ್ವಾನವಿದ್ರು ಕೂಡ ಮೇಯರ್ ಇಲ್ಲಿ ಗೈರಾಗಿರುವಂತದ್ದು. ಬೆಂಗಳೂರಿನ ಸಮಸ್ಯೆಗಳ ಬಗ್ಗೆ ಕರೆಯನ್ನ ನೀಡಲಾಗಿತ್ತು, ಏನ್ ಮಾಡಬೇಕು ಏನು ಎತ್ತ ಅಂತ. ಬಿಬಿಎಂಪಿ ಮೇಯರ್ ಗೌತಮ್ ಕುಮಾರ್ ಜೈನ್ ಅವರು ಗೈರು ಹಾಜರಾಗಿದ್ದಾರೆ. ಬಿಬಿಎಂಪಿ ಕ್ರಮಗಳನ್ನ ವಿವರಿಸಲಿಕ್ಕೆ ಯಾರು ಇಲ್ಲದಂತಾಗಿದೆ. ಬಿಬಿಎಂಪಿ ಆಯುಕ್ತರಿಗೆ ಆಹ್ವಾನವೇ ಇಲ್ಲ, ಬಿಡಿ ಅತ್ಲಗೆ ಮೇಯರ್ಗೆ ಆಹ್ವಾನವಿದ್ರು ಕೂಡ ಸಭೆಗೆ ಬಂದಿಲ್ಲ ಅವರು. ಬಿಬಿಎಂಪಿ ಆಯುಕ್ತರು ಹೋಮ್ ಕ್ವಾರಂಟೈನ್ ಆಗಿದ್ದಾರೆ. ಬಿಕಾಸ್ ಅವರ ಸಿಬ್ಬಂದಿಯಲ್ಲೊಬ್ಬರಿಗೆ ಬಂದಂತ ಹಿನ್ನೆಲೆಯಲ್ಲಿ ಹೋಮ್ ಕ್ವಾರಂಟೈನ್ ಆಗಿರುವಂತದ್ದು. ಅನಿಲ್ ಕುಮಾರ್ ಅವರ PAಗೆನೆ ಕೊರೋನಾ ಬಂದಿದ್ದಂತ ಹಿನ್ನೆಲೆಯಲ್ಲಿ ಅವರು ಹೋಮ್ ಕ್ವಾರಂಟೈನ್ ಆಗಿದ್ದಾರೆ. ಮುಂಜಾಗ್ರತಾ ದೃಷ್ಟಿಯಿಂದ ಆಯುಕ್ತರು ಮೇಯರ್ಗೆ ಕೊರೋನಾದ ಭೀತಿ ಇರುವಂತ ಹಿನ್ನೆಲೆಯಲ್ಲಿ ಅವರಿಬ್ರು ಕೂಡ ಬಂದಿಲ್ಲ. ಸೊ ಹೀಗಾಗಿ ಪ್ರಮುಖವಾಗಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಬೇಕಾದಂತವರೇ ಇಲ್ಲಿ ಗೈರು ಹಾಜರಾಗಿದ್ದಾರೆ. ಇನ್ನು ಉಳಿದಂತ 8 ವಲಯಗಳನ್ನಾಗಿ ಮಾಡಲಾಗಿದೆಯಲ್ಲ, 7 ಜನ ಸಚಿವರು, ಇನ್ನ ಒಬ್ರು ಶಾಸಕರು, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ SR ವಿಶ್ವನಾಥ್ ಸೇರಿದಂತೆ 8 ವಲಯಗಳ ನೇತೃತ್ವವನ್ನ ವಹಿಸಿರುವಂತವರೆಲ್ಲರೂ ಕೂಡ ಬಂದಿದ್ದಾರೆ. ಅದರ ಜೊತೆಗೆ ಸಂಸದರು ಕೂಡ ಹಾಜರಾಗಿದ್ದಾರೆ. ಇಲ್ಲಿ ಕೇಂದ್ರ ಸಚಿವರಾಗಿರುವಂತಹ DV ಸದಾನಂದ ಗೌಡರು ಕೂಡ ಇದ್ದಾರೆ. ಇನ್ನು ಒಂದ್ ಕಡೆ ಬೆಂಗಳೂರಿನ ಮತ್ತೊಬ್ರು ಸಂಸದರಾಗಿರುವಂತಹ PC ಮೋಹನ್ ಅವರು, ಹಾಗೆ ತೇಜಸ್ವಿ ಸೂರ್ಯ, ಈ 3 ಜನ ಕೂಡ ಭಾಗಿಯಾಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ 18 ಅನಿಲ್ ಕುಮಾರ್ ಅವರನ್ನ ಸಂಪರ್ಕ ಮಾಡಿದ್ವಿ. ಅವ್ರು ಏನಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಕೇಳೋಣ. 8 ಸಚಿವರುಗಳನ್ನ ಮೀಟಿಂಗ್ ನಡೀತಿದೆಯಲ್ಲ, ಇನ್ನು ಹೋಗಿಲ್ಲ ತಾವು? ಇಲ್ಲ ಮತ್ತೆ ನಾವು ನೋಡಿ ಎಲ್ಲ ಇದ್ರೊಳಗಡೆ ಕಮಿಷನ್ ಅವರನ್ನು ಹೊರಗಿಟ್ಟು ಸಭೆ ಮಾಡ್ತಾ ಇದಾರೆ ಅಂತ ಬರ್ತಾ ಇದೆ ಸುದ್ದಿ. ಅದಕ್ಕೋಸ್ಕರ ನಿಮಗೆ ಕೇಳಿದೆ ಏನ್ ಗುರುಳೆ ಅಂತ ಹೇಳಿ. ಹಂಗೇನಿಲ್ಲ, ಅದು ಮೋಸ್ಟ್ಲಿ ಅವರು ಏನಾಗಿದೆ, ನಮ್ಮ PA ಪಾಸಿಟಿವ್ ಆಯ್ತಲ್ಲ, ಅದು ನೋಡಿ ಅವರು ಅನ್ಕೊಂಡಿರ್ಬೇಕು. ನಾನು ಅದೇ ಬೇಡ ಅಂತ ನಾನೇ ಅನ್ಕೊಂಡೆ. ಆ ಕಾರಣ ಅಲ್ವಾ ಸರ್? ಅದೇ ಕಾರಣ ಅಲ್ವಾ? ಹೌದೌದು. ಎಸ್.
ನೋಡಿದ್ರಲ್ಲ, ಅನಿಲ್ ಕುಮಾರ್ ಅವರ PAಗೆ ಕೊರೋನಾ ಬಂದಂತ ಹಿನ್ನೆಲೆಯಲ್ಲಿ ಆ ಒಂದು ಹಿನ್ನೆಲೆಯಲ್ಲಿ ನನ್ನ ಕರೆದಿಲ್ವೇನೋ ಅನ್ನುವ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನಿಲ್ ಕುಮಾರ್ ಅವರು. ಬಟ್ ಬೇರೆ ಏನಾದರೂ ರೀಸನ್ ಇರಬಹುದಾ ಅಂತನೂ ಕೂಡ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ನಿನ್ನೆ ಅಷ್ಟೇ ಹೈಕೋರ್ಟ್ ಚಾಟಿಯನ್ನ ಬೀಸಿತ್ತು. BBMP ಆಯುಕ್ತರಿಗೆ ಏನ್ ಮಾಡ್ತಾ ಇದ್ದೀರಾ, ಏನ್ ಕ್ರಮ ಕೈಗೊಳ್ತಾ ಇದ್ದೀರಾ, ತಡೆಗಟ್ಟಲಿಕ್ಕೆ ವಿಫಲವಾಗಿದೆ BBMP ಅಂತ. ಸೊ ಇದರ ಜೊತೆಗೆ ಎಲ್ಲೋ ಒಂದ್ ಕಡೆ ಆಯುಕ್ತರ ತಲೆದಂಡ ಕೂಡ ಆದ್ರೂ ಆಗಬಹುದು ಅಂತ ಹೇಳಲಾಗ್ತಾ ಇತ್ತು. ಇವತ್ತಿನ ಸಭೆಗೆ ಅವರಿಗೆ ಆಹ್ವಾನ ಇಲ್ಲದಿರೋದನ್ನ ನೋಡ್ತಾ ಇದ್ರೆ ಅದು ಒಂದು ಕಾರಣ ಏನಾದ್ರೂ ಇದೆಯಾ ಅನ್ನುವ ಅನುಮಾನ ಸ್ಪಷ್ಟವಾಗಿ ಎಲ್ಲೋ ಒಂದ್ ಕಡೆ ಗೊತ್ತಾದಂಗೆ ಆಗ್ತಾ ಇದೆ. ಬಟ್ ನೋಡ್ಬೇಕು ಯಾವ ಕಾರಣಕ್ಕೆ ನಿಜವಾದಂತ ಕಾರಣ ಏನು ಅಂತ. ಅಷ್ಟ ಸಚಿವರ ಸಭೆಯಲ್ಲಿ ಮೇಯರ್ ಮತ್ತೆ ಕಮಿಷನರ್ ಗೈರು ವಿಚಾರಕ್ಕೆ ಸಂಬಂಧಪಟ್ಟಂತೆ PAಗೆ ಕೊರೋನಾ ಬಂದಿರೋದ್ರಿಂದ ಸಭೆಗೆ ಹಾಜರಾಗಿಲ್ಲ ಕಮಿಷನರ್. ಇನ್ನ ಪ್ರಾಥಮಿಕ ಸೋಂಕಿತರಾಗಲಿರುವಂತ ಹಿನ್ನೆಲೆಯಲ್ಲಿ, ಅಂದ್ರೆ ಅವರು ಪ್ರೈಮರಿ ಕಾಂಟ್ಯಾಕ್ಟ್ ಆಗಿರ್ತಾರೆ PAಗೆ ಬಂದಿರುವಂತ ಹಿನ್ನೆಲೆಯಲ್ಲಿ ಅನಿಲ್ ಕುಮಾರ್ ಅವರು ಆ ಕಾರಣಕ್ಕೆ ಬಂದಿಲ್ಲ ಅಂತ ಹೇಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬಾರದಿರುವಂತೆ CM ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಬೇರೆ ಅರ್ಥ ಕಲ್ಪಿಸಬೇಕಿಲ್ಲ. ಕಮಿಷನರ್ ಅನಿಲ್ ಕುಮಾರ್ ಅವರೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಕ್ವಾರಂಟೈನ್ ಮುಗಿಸಿ ಇಂದು ಬಂದಿದ್ದೇನೆ, ರಿಸ್ಕ್ ಬೇಡ ಅಂತ ಸಭೆಗೆ ಹೋಗಿಲ್ಲ. ಇದನ್ನ CM ಅವರ ರಾಜಕೀಯ ಕಾರ್ಯದರ್ಶಿ ಗಮನಕ್ಕೆ ತಂದಿದ್ದೇನೆ. ನಾಳೆಯಿಂದ ಸಾರ್ವಜನಿಕವಾಗಿ ಎಲ್ಲೆಡೆ ಕಾಣಿಸಿಕೊಳ್ಳಲಿದ್ದೇನೆ. ಮೇಯರ್ ಗೌತಮ್ ಕುಮಾರ್ ಜೈನ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲ, ಇಲ್ಲಿ ಗಾಡಿಗಳು ಲಾಂಚ್ ಮಾಡೋದಿತ್ತು, ಮತ್ತೆ ಕ್ವಾರಂಟೈನ್ ಇಂದ ನಿನ್ನೆ ಹೊರಗೆ ಬಂದಲ್ಲ, ಒಂದಿನ ರಿಸ್ಕ್ ಬೇಡ, ಮಂಡೆಯಿಂದ ಫುಲ್ ಸೆಟ್ ಹೋಗೋಣ ಅಂತ. ಹೌದಾ? CM ಮೀಟಿಂಗ್ ಕಮಿಷನರ್ಗೂ ಬೇಡ ಅಂದ್ಬಿಟ್ರಲ್ಲ. ಈಗ ನಿಮಗೆ ಆಹ್ವಾನ ಇತ್ತ ಅಥವಾ ಈ ಸಭೆಯಿಂದ ಕರೆದಿದ್ರು ಕಮಿಷನರ್ ಕೊರೋನಾ ಅಂತ ಹೋಗಿಲ್ಲ? ಕಮಿಷನರ್ ಕೊರೋನಾ ಅಂತಲ್ಲ, ಬರಬಾರ್ದಂತ CM ಆಫೀಸ್ ಇಂದ ಬಂತು ಕಮಿಷನರ್ದು. ನನಗೆ ಕರೆದಿದ್ರು. ನಾನು ನಿನ್ನೆ ಪೊಲಿಟಿಕಲ್ ಸೆಕ್ರೆಟರಿ ವಿಶ್ವನಾಥ್ ಅವ್ರಿಗೆ ಫೋನ್ ಮಾಡಿ ಗಮನಕ್ಕೆ ತಂದೆ. ಹೌದಾ? ಈ ತರ ನಾನು ಕ್ವಾರಂಟೈನ್ ಇಂದ ಇವತ್ತೇ ಹೊರಗೆ ಬಂದಿರೋದ್ರಿಂದ ರಿಸ್ಕ್ ಬೇಡ, ಯಾಕಂದ್ರೆ ಆಂಟಿಜೆನ್ ಟೆಸ್ಟ್ ಮಾಡ್ತಿರೋದು ನೆಗೆಟಿವ್ ಇದೆ, ಹಂಗಾಗಿ ಬೇಡ ಅಂತ. ಇಲ್ಲ, ಇಲ್ಲಿ ಗಮನಿಸಿದ್ರಲ್ಲ, ಒಂದ್ ಕಡೆ ಕಮಿಷನರ್ ಮತ್ತೆ ಮೇಯರ್ ಇಬ್ರು ಕೂಡ ಇವತ್ತಿನ ಪ್ರಮುಖವಾದಂತ ಚರ್ಚೆಗೆ ಬಂದಿರಲ್ಲ. ಏನ್ ಕಾರಣ ಅಂತ ನೋಡಿದಂತ ಸಂದರ್ಭದಲ್ಲಿ ಅನಿಲ್ ಕುಮಾರ್ ಅವರ PAಗೆ ಕೊರೋನಾ ಬಂದಿರುವಂತ ಹಿನ್ನೆಲೆಯಲ್ಲಿ ಇವರು ಕೂಡ ಪ್ರೈಮರಿ ಕಾಂಟ್ಯಾಕ್ಟ್ ಆಗ್ತಾರೆ. ಸೊ ಹೀಗಾಗಿ ಇವರಿಗೆ ಹೋಗ್ಲಿಕ್ಕೆ ಆಗಿಲ್ಲ ಅನಿಲ್ ಕುಮಾರ್ ಅವರಿಗೆ. ಇನ್ನೊಂದ್ ಕಡೆ ಗೌತಮ್ ಕುಮಾರ್ ಜೈನ್ ಅವರ PAಗೂ ಕೂಡ ಬಂದಿತ್ತು. ಅವರು ಕೂಡ ಪ್ರೈಮರಿ ಕಾಂಟ್ಯಾಕ್ಟ್ ಆಗಿದ್ದಂತ ಹಿನ್ನೆಲೆಯಲ್ಲಿ ಕ್ವಾರಂಟೈನ್ ಆಗಿದ್ರು. ನಿನ್ನೆ ಅಷ್ಟೇ ಆ ಒಂದು ಅವಧಿ ಮುಕ್ತಾಯವಾಗಿದೆಯಂತೆ. ಸೊ ಹೀಗಾಗಿ ಬೇಡ, ಸೋಮವಾರದಿಂದ ನಾನು ಅಂದ್ರೆ ಇಲ್ಲಿ ಬೆಂಗಳೂರಿನ ಪ್ರದಕ್ಷಿಣೆಯನ್ನ ಮಾಡ್ತೀನಿ, ಏನೇನು ಕ್ರಮ ಕೈಗೊಳ್ತೀನಿ, ಸುಮ್ಮನೆ ಯಾಕೆ ರಿಸ್ಕು ಅಂದ್ಬಿಟ್ಟು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗೆ ತಿಳಿಸಿದ್ದೆ, ನಾನು ಗೈರು ಹಾಜರಾಗ್ತಾ ಇದ್ದೇನೆ ಅಂತ. ಆಹ್ವಾನ ಇದ್ರೂ ಕೂಡ ಹೋಗ್ತಾ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ನ್ಯೂಸ್ 18 ಕನ್ನಡಕ್ಕೆ CM ರಾಜಕೀಯ ಕಾರ್ಯದರ್ಶಿ SR ವಿಶ್ವನಾಥ್ ಅವರು ಕೂಡ ಹೇಳಿಕೆಯನ್ನು ಕೊಟ್ಟರು. ಸರ್ಕಾರ ಕೊರೋನಾ ನಿಗ್ರಹಕ್ಕೆ ಪೂರ್ಣ ಪ್ರಮಾಣದ ಪ್ರಯತ್ನವನ್ನ ಮಾಡ್ತಾ ಇದೆ, ಆದ್ರೂ ಕೂಡ ಅಲ್ಲೊಂದು ಇಲ್ಲೊಂದು ಅಹಿತಕರ ಘಟನೆಗಳು ನಡೀತಾನೇ ಇದಾವೆ ಅಂತ ಹೇಳ್ತಾ ಇದ್ದಾರೆ. ಬೆಡ್ ಸಿಗ್ತಿಲ್ಲ, ಆಂಬ್ಯುಲೆನ್ಸ್ ಬಂದಿಲ್ಲ ಅನ್ನೋ ಕೂಗು ಕೇಳ್ತಾನೆ ಇದೆ. ಖಾಸಗಿ ಆಸ್ಪತ್ರೆಗಳು ಪೂರ್ಣ ಪ್ರಮಾಣದ ಸಹಕಾರ ಕೊಡ್ತಾ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಪೂರ್ಣ ಮಟ್ಟದಲ್ಲಿ ನಾವೆಲ್ಲ ಕೂಡ ಮಾಡ್ತಾ ಇದ್ದೀವಿ. ಎಲ್ಲೋ ಅಲ್ಲೊಂದು ಇಲ್ಲೊಂದು ಕೆಲವು ಘಟನೆಗಳು ನಡೀತಾನೆ ಐತೆ. ಅಂದರೆ ಆಂಬುಲೆನ್ಸ್ ಬಂದಿಲ್ಲ, ಆಸ್ಪತ್ರೆ ಬೆಡ್ ಸಿಕ್ಕಿಲ್ಲ ಅಂಥೇಳಿ. ಇದರಲ್ಲಿ ಖಾಸಗಿ ಆಸ್ಪತ್ರೆಗಳು ಕೂಡ ನಮಗೆ ಸರಿಯಾದ ರೀತಿಯಲ್ಲಿ ಇನ್ನೂ ಕೂಡ ಸಹಕಾರ, ಪೂರ್ಣ ಮಟ್ಟದ ಸಹಕಾರ ಕೊಡ್ತಾ ಇಲ್ಲ. ಅಲ್ಲಿ ಆಸ್ಪತ್ರೆಗಳನ್ನು 3000 ಬೆಡ್ಗಳನ್ನು ಕೊಡಬೇಕು ಅಂತ ಹೇಳಿದ್ವಿ, ಭಾಳ ಕಮ್ಮಿ ಬೆಡ್ಗಳನ್ನು ಕೂಡ ಕೊಟ್ಟಿದ್ದಾರೆ. ನಮಗೇನು ಕೋವಿಡ್ ಕೇರ್ ಸೆಂಟ್ರಲ್ಲಿ ನಮಗೇನು ಹಾಸಿಗೆಗಳು ಕೊರತೆ ಇಲ್ಲ, ನಾವು ಮಾಡಿರ್ತಕ್ಕಂಥದ್ದು. ಯಾಕಂದರೆ ಅಡ್ಮಿಷನ್ ಆಗ್ತಾ ಇರ್ತಾರೆ, 10 ದಿನಕ್ಕೆ ಡಿಸ್ಚಾರ್ಜ್ ಆಗ್ತಾ ಇರ್ತಾರೆ. ಇವತ್ತು ನಾವು ಮಾದಾವರದ್ದು ಕೂಡ ಇನ್ನೊಂದು ಕೆಲವೇ ದಿನಗಳಲ್ಲಿ ಅದನ್ನು ಕೂಡ ಪ್ರಾರಂಭ ಮಾಡ್ತೀವಿ. ಜಗತ್ತಿನಲ್ಲೇ ಭಾಳ ದೊಡ್ಡದಾದಂಥ ಕೋವಿಡ್ ಕೇರ್ ಸೆಂಟರ್ ಮಾಡಿದ್ದೀವಿ. ಸೊ ಅದಾದಮೇಲೆ ನಮಗೆ ಇನ್ನ ಏನೇನೆಲ್ಲ ಚರ್ಚೆ ಆಗ್ತಾ ಇದೆ, ಏನು ಎತ್ತ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ಕಳೆದ 1.25 ಗಂಟೆಯಿಂದಲೂ ಕೂಡ ಚರ್ಚೆ ನಡೀತಾ ಇದೆ, ಅಭಿಪ್ರಾಯವನ್ನ ಸಂಗ್ರಹಿಸ್ತಾ ಇದ್ದಾರೆ. ಎಲ್ಲ ವಲಯಗಳ ನೇತೃತ್ವವನ್ನ ವಹಿಸಿರುವಂತವರು ಕೂಡ ಹಾಜರಾಗಿದ್ದಾರೆ. ಏನೆಲ್ಲ ಚರ್ಚೆ ಆಗ್ತಾ ಇದೆ ಈ ಒಂದು ಸಭೆಯಲ್ಲಿ, ಪ್ರಮುಖವಾಗಿ ಹೈಲೈಟ್ಸ್ ಏನು?
ಪೃಥ್ವಿರಾಜ್, ಈಗಾಗಲೇ ಮುಖ್ಯವಾಗಿ ಇವತ್ತಿನ ಸಭೆಯಲ್ಲಿ ಮುಖ್ಯವಾಗಿ ಉದ್ದೇಶ ಏನಂತಂದ್ರೆ ಕೊರೋನಾ ನಿಯಂತ್ರಣ ಮಾಡುವಂತ ನಿಟ್ಟಿನಲ್ಲಿ, ಯಾಕಂದ್ರೆ ಈಗಾಗಲೇ ಲಾಕ್ಡೌನ್ ಅನ್ನ ಘೋಷಣೆ ಮಾಡಿದ್ದಾರೆ ಬೆಂಗಳೂರಲ್ಲಿ, ಆದ್ರೂ ಕೂಡ ಎಲ್ಲ ಒಂದ್ ಕಡೆ ಕೊರೋನಾ ನಿಯಂತ್ರಣ ಆಗ್ತಾ ಇಲ್ಲ ಅನ್ನುವಂಥದ್ದು. ಅದಕ್ಕೋಸ್ಕರನೇ ಇವತ್ತು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು 8 ವಲಯದ ಸಚಿವರುಗಳ ಜೊತೆಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಚರ್ಚೆಯಲ್ಲಿ ಪ್ರಮುಖವಾಗಿ ಹೈಲೈಟ್ಸ್ ಅಂತ ಅಂದ್ರೆ ಪೃಥ್ವಿರಾಜ್, ಮೊದಲನೇದಾಗಿ ಪ್ರಮುಖವಾಗಿ ವಲಯವಾರು ಮಟ್ಟದಲ್ಲಿ ಯಾವ ರೀತಿಯಾದಂಥ ಕ್ರಮವನ್ನು ಕೈಗೊಳ್ಳಲಾಗಿದೆ. ಈಗ ಪ್ರಮುಖವಾಗಿ ಏನಂತಂದ್ರೆ 8 ವಲಯಗಳಲ್ಲಿ 4 ವಲಯಗಳು ಈಗಾಗಲೇ ರೆಡ್ ಝೋನ್ ಅನ್ನೋ ಒಂದು ಮಾಹಿತಿಯನ್ನ ಈಗ ಅಧಿಕಾರಿಗಳು ಮತ್ತೆ ಸಚಿವರು ಕೊಟ್ಟಿರುವಂತದ್ದು. ಬೊಮ್ಮನಹಳ್ಳಿ ಪೂರ್ವ ಮತ್ತೆ ಪಶ್ಚಿಮ, ಬೆಂಗಳೂರು ಪೂರ್ವ ಮತ್ತೆ ಪಶ್ಚಿಮ ಆಗಿರುವಂತ ದಕ್ಷಿಣ, ಈ 4 ಭಾಗಗಳು ಬಹಳ ರೆಡ್ ಝೋನ್ ಅಲ್ಲಿರುವಂತದ್ದು. ಆ ಒಂದು ಝೋನ್ಗಳಲ್ಲೇ ಸಾಕಷ್ಟು ಸಂಖ್ಯೆಯಲ್ಲಿ ಸೋಂಕಿತರು ಜಾಸ್ತಿ ಆಗ್ತಾ ಇದೆ ದಿನೇ ದಿನೇ. ಮತ್ತೆ ಅಲ್ಲಿ ಯಾವ ರೀತಿಯಾದಂಥ ಕೊರೋನಾ ನಿಯಂತ್ರಣಕ್ಕೆ ಕ್ರಮವನ್ನು ಕೈಗೊಳ್ಳಲಾಗಿದೆ, ಇಷ್ಟು ದಿನಗಳಲ್ಲಿ ಉಸ್ತುವಾರಿ ಸಚಿವರುಗಳು ಎಷ್ಟು ಸಭೆಗಳನ್ನ ಮಾಡಲಾಗಿದೆ, ಮತ್ತೆ ಪ್ರಮುಖವಾಗಿ ಏನಂತಂದ್ರೆ ಅಲ್ಲಿ ಎಷ್ಟು ಟೆಸ್ಟಿಂಗ್ ಅನ್ನು ಮಾಡಿ ಮತ್ತೆ ಎಷ್ಟು ಕೊರೋನಾ ಪಾಸಿಟಿವ್ ಸೋಂಕಿತರು ಮತ್ತೆ ಎಷ್ಟು ಆಗಿದ್ದಾರೆ, ಮತ್ತೆ ಎಲ್ಲಿ ಅವರಿಗೆ ಯಾವ ರೀತಿಯಾದಂಥ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ, ಮತ್ತೆ ಖಾಸಗಿ ಆಸ್ಪತ್ರೆಗಳು ಯಾವ ರೀತಿಯಾಗಿ ಸಹಕಾರನ ಕೊಡ್ತಿದ್ದಾರೆ, ಮತ್ತೆ ಬೆಡ್ಗಳ ಸಮಸ್ಯೆ ಆಗಿರ್ಬೋದು. ನಿನ್ನೆ ಮುಖ್ಯಮಂತ್ರಿಗಳ ನಿವಾಸನೇ ಎದುರೇನೆ ಬೆಡ್ ಸಮಸ್ಯೆ, ಒಬ್ಬ ವ್ಯಕ್ತಿ ಕೊರೋನಾ ಸೋಂಕಿತ ವ್ಯಕ್ತಿ ಬಂದು ಇಲ್ಲಿ ನರಳಾಟ ಅನುಭವಿಸಿದ್ರು. ಈ ಒಂದು ಪ್ರಕರಣ ಬೆಂಗಳೂರಲ್ಲಿ ಪದೇ ಪದೇ ಆಗ್ತಾ ಇದೆ. ಹೀಗಾಗಿ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಯಾವ ರೀತಿಯಾದ ಕ್ರಮವನ್ನು ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಸಚಿವರುಗಳಿಂದ ಮೊದಲನೇದಾಗಿ ಒಂದು ವರದಿಯನ್ನು ಪಡ್ಕೊಂಡ್ರು. ವರದಿಯನ್ನು ಪಡೆದ ನಂತರವಾಗಿ ಅಂತಿಮವಾಗಿ ಏನೆಲ್ಲ ಕ್ರಮವನ್ನು ಮಾಡಲಾಗಿದೆ ಮತ್ತೆ ಏನು ಹೊಸದಾಗಿ ಕ್ರಮವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಚಿವರುಗಳ ಜೊತೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಸಚಿವರಿಂದನೂ ಕೂಡ ಸಲಹೆಯನ್ನು ಪಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಬಿಬಿಎಂಪಿ ಮೇಯರ್ ಗೌತಮ್ ಕುಮಾರ್ ಅವರು ಕೂಡ ಹೇಳಿದ್ದಾರೆ, ಮತ್ತೆ ಒಂದು ವಾರಗಳ ಕಾಲ ಲಾಕ್ಡೌನ್ ಮಾಡಿದ್ರೆ ಒಳ್ಳೆಯದು ಅನ್ನೋ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಕಮಿಷನರ್ ಕೂಡ ಲಾಕ್ಡೌನ್ ಮಾಡಿದ್ರೆ ಒಳ್ಳೆಯದು ಅನ್ನೋ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ಇವತ್ತಿನ ಸಭೆಯಲ್ಲೂ ಕೂಡ ಲಾಕ್ಡೌನ್ ಸಂಬಂಧಪಟ್ಟಂತೆ ಕೂಡ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಸಚಿವರುಗಳಿಂದ ಸಲಹೆಯನ್ನು ಪಡಿತಾ ಇದ್ದಾರೆ. ಆದರೆ ಮುಖ್ಯಮಂತ್ರಿಗಳ ಬಿ ಎಸ್ ಯಡಿಯೂರಪ್ಪನವರ ತಲೆಯಲ್ಲಂತೂ ಇನ್ನೂ ಕೂಡ ಮತ್ತೆ ಲಾಕ್ಡೌನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಅಂತೂ ಇಲ್ಲ. ಯಾಕಂದ್ರೆ ಕಳೆದ ಬಾರಿ ಲಾಕ್ಡೌನ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಆಲೋಚನೆ ಇರಲಿಲ್ಲ. ಆದರೆ ಅಂತಿಮವಾಗಿ ಒತ್ತಡ ಮತ್ತೆ ಸ್ಥಳೀಯವಾಗಿ ಸಚಿವರ ಒತ್ತಡ ಹಾಗೂ ಅಧಿಕಾರಿಗಳ ಒತ್ತಡದಿಂದಾಗಿ ಲಾಕ್ಡೌನ್ ಬಗ್ಗೆ ತೀರ್ಮಾನವನ್ನು ಮಾಡಿದ್ರು. ಅದರಂತೆ ಇವತ್ತು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಲಾಕ್ಡೌನ್ ಬಗ್ಗೆ ಸಭೆಯಲ್ಲಿ ಚರ್ಚೆಯನ್ನು ಮಾಡ್ತಿಲ್ಲ, ಆದರೆ ಅಧಿಕಾರಿಗಳಿಂದ ಮತ್ತೆ ಸಚಿವರುಗಳಿಂದ ಸಲಹೆಯನ್ನು ಪಡ್ಕೊಳ್ತಾ ಇದ್ದಾರೆ. ಜೊತೆಗೆ ಲಾಕ್ಡೌನ್ ಹೊರತುಪಡಿಸಿ ಬೇರೆ ಏನು ಮಾರ್ಗಗಳಿಂದಾಗಿ ನಾವು ಕಠಿಣವಾದಂಥ ಕ್ರಮವನ್ನು ಮಾಡಬಹುದು ಮತ್ತೆ ಕೊರೋನಾ ನಿಯಂತ್ರಣ ಮಾಡಬಹುದು ಅನ್ನೋ ಬಗ್ಗೆ ಕೂಡ ಸಚಿವರಿಂದ ಸಲಹೆಯನ್ನು ಪಡ್ಕೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇನ್ನು ಕೆಲವೇ ಕ್ಷಣಗಳ ನಂತರವಾಗಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಸಭೆಯಲ್ಲಿ ಏನು ನಿರ್ಧಾರ ಆಯ್ತು ಅನ್ನೋದ್ರ ಬಗ್ಗೆ ಪ್ರಕಟವನ್ನ ಮಾಡಲಿದ್ದಾರೆ. ಪೃಥ್ವಿರಾಜ್. ಓಕೆ ಕೃಷ್ಣ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹಾವೇರಿ ಕೋವಿಡ್ ಆಸ್ಪತ್ರೆಯಲ್ಲಿ ನರಕ ದರ್ಶನವನ್ನ ತೋರಿಸ್ತಾ ಇದ್ದಾರೆ. ಒಂದೇ ರೂಮ್ ನಲ್ಲಿ ಮಹಿಳೆಯರು, ಪುರುಷರು ಇವರೆಲ್ಲರೂ ಕೂಡ ಒಂದೇ ವಾರ್ಡ್ ನಲ್ಲಿದ್ದಾರೆ. ಸೋಂಕಿತ ಮಹಿಳೆ, ಪುರುಷರು ಒಂದೇ ಕೊಠಡಿಯಲ್ಲಿ ಇರುವಂತದ್ದು. ಅಟ್ಲೀಸ್ಟ್ ಬೇರೆ ಕೊಠಡಿನೂ ಕೂಡ ಮಾಡಿಲ್ಲ, ಎಲ್ಲರನ್ನೂ ಒಂದೇ ಕೊಠಡಿಗೆ ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ಹಾವೇರಿಯಲ್ಲಿ ಇರುವಂತ ನರಕ ದರ್ಶನವನ್ನ ತೋರಿಸ್ತೀವಿ ನಿಮ್ಗೆ. ಗರ್ಭಿಣಿ, ಬಾಣಂತಿ, ವೃದ್ಧರು ಒಂದೇ ಕೊಠಡಿಯಲ್ಲಿದ್ದಾರೆ. ಇವರೆಲ್ಲರೂ ಕೂಡ ವೃದ್ಧರು ಅಂದ್ರೆ ಸ್ವಲ್ಪ ಹೈ ರಿಸ್ಕ್ ನ ಕೇಸಸ್ಗಳಾಗಿರ್ತವೆ. ಆದ್ರೂ ಕೂಡ ಈ ಗರ್ಭಿಣಿಯವ್ರನ್ನ ಹಾಗೆ ಬಾಣಂತಿಯವ್ರನ್ನ ತುಂಬಾ ಸೂಕ್ಷ್ಮವಾಗಿ ಟ್ರೀಟ್ ಮಾಡಬೇಕಾಗುತ್ತೆ. ಅದ್ಯಾವುದು ಕೂಡ ಆಗ್ತಾ ಇಲ್ಲ. ಇಲ್ಲಿ ಹೈ ರಿಸ್ಕ್ ಇರುವಂತ ಪೇಷಂಟ್ಗಳಿಗೆ ಪ್ರತ್ಯೇಕ ವಾರ್ಡ್ ಇಲ್ಲವೇ ಇಲ್ಲ. ಇಲ್ಲಿ ಎಲ್ಲರನ್ನು ಬೇಕಾಬಿಟ್ಟಿಯಾಗಿ ಒಂದೇ ವಾರ್ಡಿಗೆ ಹಾಕ್ಬಿಟ್ಟು ಟ್ರೀಟ್ಮೆಂಟ್ ಅನ್ನ ನೀಡ್ತಾ ಇರುವಂತದ್ದು. ಸ್ಥಾನಕ್ಕೆ ಬಿಸಿ ನೀರು ಇಲ್ಲದೆ ಸೋಂಕಿತರು ಪರದಾಟವನ್ನ ಮಾಡ್ತಾ ಇದ್ದಾರೆ. ಅಲ್ಲಿ 20ಕ್ಕೂ ಅಧಿಕ ಸೋಂಕಿತರಿಗೆ 2 ಬಾತ್ರೂಮ್ ಇದೆ. 20ಕ್ಕೂ ಅಧಿಕ ಸೋಂಕಿತರಿಗೆ 2 ಬಾತ್ರೂಮ್ ಅಂತೆ. ಸ್ಯಾನಿಟೈಸರ್ ಅಂತೂ ಇಲ್ಲವೇ ಇಲ್ಲ. ಬೆಡ್ಶೀಟ್ ಚೇಂಜ್ ಅಂತೂ ಮಾಡದೇ ಇಲ್ಲ. ಹಾವೇರಿ ಜಿಲ್ಲಾಡಳಿತದಿಂದ ಭಾರಿ ನಿರ್ಲಕ್ಷ್ಯವನ್ನ ವಹಿಸಲಾಗ್ತಾ ಇದೆ. ಇದು ಊಟ, ಈ ತರ ಊಟ ಇದೆ. ಇದು ರೈಸು, ಪಲ್ಯ, ಒಂದು ಎಗ್ಗು, 2 ಚಕ್ಕಿ ಇದಾವೆ, ಸಾಂಬಾರು, 1 ಬನಾನಾ ಕೊಡ್ತಾರೆ, 2 ಚಪಾತಿ. ಈ ತರ ಎಲ್ಲ ಊಟ ಕೊಡ್ತಾರೆ. ಏನು ಕ್ಲೀನ್ ಇಲ್ಲ. ಇದು ಬಾತ್ರೂಮ್ ಏರಿಯಾ. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಹಾವೇರಿಯ ಪ್ರತಿನಿಧಿ ಸಂಕನಗೌಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂಕನಗೌಡ, ಹಾವೇರಿ ಜಿಲ್ಲೆಯಲ್ಲಿ 80 ಆಕ್ಟಿವ್ ಕೇಸಸ್ಗಳಿದಾವೆ. ಅಷ್ಟೇ ಆಕ್ಟಿವ್ ಕೇಸಸ್ಗಳು ಅಷ್ಟೇ ಹೇಳ್ತಾ ಇರೋದು. ಈ 80 ಆಕ್ಟಿವ್ ಕೇಸಸ್ಗಳನ್ನು ನೆಟ್ಟಿಗೆ ನೋಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂದ್ರೆ ಇನ್ನೆಷ್ಟು ಜನ, ಸಾಕಷ್ಟು ಜನ ಬಂದಾಗ ಏನ್ ಕತೆ ಇವ್ರದು ಅಂತ ಜಿಲ್ಲಾಡಳಿತದ್ದು?
ನಿಜಕ್ಕೂ ಪೃಥ್ವಿರಾಜ್ ಇದೊಂದು ಬೇಸರದ ಸಂಗತಿ ಅಂತ ಹೇಳ್ಬೋದು. ಯಾಕಂದ್ರೆ ಆ ಕರೋನಾ ಸೋಂಕಿತರಿಗೋಸ್ಕರ ಸರ್ಕಾರ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡ್ತಿದೆ. ಅದರಲ್ಲೂ ಕೂಡ ಜಿಲ್ಲಾಡಳಿತ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಸೋಂಕಿತರ ಸುರಕ್ಷೆ ದೃಷ್ಟಿಯಿಂದ ಹಲವಾರು ಯೋಜನೆಗಳನ್ನ ಕ್ರಮ ಕೈಗೊಂಡಿದೆ. ಆದ್ರೆ ಈ ಸೋಂಕಿತರಿಗೆ ನಿಜಕ್ಕೂ ಕನಿಷ್ಠ ಸೌಲಭ್ಯಗಳು ಸಿಗ್ತಾ ಇಲ್ಲ ಅನ್ನೋದು ಬೇಸರದ ಸಂಗತಿ. ಏನು ಯಾರು ಕೋವಿಡ್ ಪೇಷಂಟ್ ಗಳಿಂದ ಒಳಗಾಗಿ ಅವರು ಜಿಲ್ಲಾಸ್ಪತ್ರೆಗೆ ದಾಖಲಾಗ್ತಾರೆ, ಅವ್ರಿಗೆ ಇದುವರೆಗೂ ಕೂಡ ಅವರು ಸ್ನಾನನೇ ಮಾಡಿರಲ್ಲ. ಅಂದ್ರೆ 10 ದಿನಗಳ ಕಾಲ ಏನು ಅಲ್ಲಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಮಾಡ್ತಾರೆ, ಅವ್ರು ಯಾರು ಕೂಡ 10 ದಿನಗಳ ಕಾಲ ಸ್ನಾನ ಮಾಡೋದಿಲ್ಲ. ಯಾಕಂದ್ರೆ ಅಲ್ಲಿ ಕನಿಷ್ಠ ಒಂದು ಬಿಸಿನೀರು ಸಹ ಅಲ್ಲಿ ಇರೋದಿಲ್ಲ ಅನ್ನೋದು ಬೇಸರದ ಸಂಗತಿ. ಮತ್ತೆ ಅಷ್ಟೇ ಅಲ್ಲದೆ ಕೂಡ ಅಲ್ಲಿ ಬಾಣಂತಿಯರು ಮತ್ತೆ ವೃದ್ಧರು ಮತ್ತೆ ಆಗ ತಾನೇ ಡೆಲಿವರಿ ಹೊಂದಿರುವಂತ ಒಂದು ಏನು ಕರೋನಾ ಸೋಂಕು. ಅಲ್ಲ, ಉಸ್ತುವಾರಿ ಸಚಿವರಿಗೆ ಗೊತ್ತಿದೆಯಾ ಇದೆಲ್ಲ? ಬಸವರಾಜ ಬೊಮ್ಮಾಯಿ ಅವರಲ್ವಾ ಉಸ್ತುವಾರಿ ಸಚಿವರಲ್ಲಿ? ಈ ನಿಜಕ್ಕೂ ಇದು ಇನ್ಸೈಡ್ ಸ್ಟೋರಿ ಆಗಿರೋದ್ರಿಂದ ಇದಕ್ಕೆ ನಿಜಕ್ಕೂ ಇದು ಯಾರಿಗೂ ಅಲ್ಲಿ ಒಳಗಡೆ ಏನ್ ನಡೀತೆ ಅಂತ ನಿಜಕ್ಕೂ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಸೋಂಕಿತರು ನಾವು ಹುಷಾರಾಗಿ ಹೊರಗೆ ಹೋದ್ರೆ ಸಾಕು ಅನ್ನೋ ಒಂದು ಭಯದಲ್ಲೇ ಇರ್ತಾರೆ ಹೊರತು ಇಲ್ಲಿನ ಸಮಸ್ಯೆಗಳ ಬಗ್ಗೆ ಏನು ಯಾರು ಕೂಡ ಹೊರಗಡೆ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಅಷ್ಟೇ ಅಲ್ಲದೆ ಕೂಡ ಏನು ಸರ್ಕಾರ ಒಂದು ಏನು ಬಾಣಂತಿಯರಿಗೆ ಮತ್ತು ಏನು ಪ್ರೆಗ್ನೆಂಟ್ ಇದ್ದ ಒಂದು ಹೆಣ್ಣು ಮಕ್ಕಳಿಗೆ ಒಂದು ವಿಶೇಷ ಒಂದು ಊಟದ ವ್ಯವಸ್ಥೆಯನ್ನ ಕಲ್ಪಿಸಿದೆ. ಆದ್ರೆ ಇಲ್ಲಿ ಯಾವುದು ಸಿಗ್ತಾ ಇಲ್ಲ. ಏನು ಆಗ ತಾನೇ ಒಂದು ಡೆಲಿವರಿ ಆಗಿಂತ ಬಾಣಂತಿಯರಿಗೂ ಸಹಿತ ಅನ್ನ ಸಾಂಬಾರು ಮತ್ತು ಚಪಾತಿ ಬಿಟ್ರೆ ಬೇರೆ ಏನು ಸಹ ನೀಡ್ತಾ ಇಲ್ಲ. ಮತ್ತೆ ಅವರಿಗೆ ಏನು ಕನಿಷ್ಠ ಏನು 10 ಮೀಟರ್ ಅಂದ್ರೆ ಅವರೇ ಸಹ ಏನು ಸಿಜೇರಿಯನ್ ಆಗಿರಂತ ಏನು ಬಾಣಂತಿಯರಿದ್ದಾರೆ, ಅವರೇ ಸಹ ಸ್ವತಃ ಊಟ ಏನು ಹೋಗಿ ಅವರೇ ಎದ್ದು ನಡೆದುಕೊಂಡು ಹೋಗಿ ಊಟ ತಗೊಂಬಂತ ಒಂದು ಪರಿಸ್ಥಿತಿ. ಅಲ್ಲ ಸಂಕನಗೌಡ, ಹಾವೇರಿ ಜಿಲ್ಲೆಯಲ್ಲಿ ಇಬ್ಬಿಬ್ರು ಸಚಿವರಿದ್ದಾರೆ, ಇದ್ರೂ ಏನ್ ಪ್ರಯೋಜನ ಹಂಗಾದ್ರೆ? ಇಷ್ಟೆಲ್ಲ ಅವ್ಯವಸ್ಥೆ ಇದೆಯಲ್ಲ, 80 ಜನ ಪೇಷಂಟ್ ಗಳಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡಕ್ಕಾಗೋದಿಲ್ಲ ಅಂದ್ರೆ ಏನ್ ಅರ್ಥ? ಇದು ಏನ್ ಮಾಡ್ತಾ ಇದ್ದಾರೆ? ಬರ್ತಾ ಇರುವಂತ ಅನುದಾನನ ದುಡ್ಡೆಲ್ಲವ? ನಿಜಕ್ಕೂ ಏನು ಕೆಲವೊಂದು ಸರ್ಕಾರದ ಯೋಜನೆಗಳಿದಾವೆ, ಅವು ಕೆಲವೊಂದಿಷ್ಟು ಹಾಳೆಗಳಿಗೆ ಮಾತ್ರ ಸೀಮಿತ ಆಗಿದಾವೆ, ಏನು ಆದೇಶಕ್ಕೆ ಮಾತ್ರ ಸೀಮಿತ ಆಗಿದೆ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ಏನು ಸೌಲಭ್ಯಗಳು ಏನು ಆ ಸೋಂಕಿತರಿಗೆ ಸಿಗ್ಬೇಕಿತ್ತು, ಕನಿಷ್ಠ ಮಟ್ಟದ ಸೌಲಭ್ಯಗಳು, ಏನು ಒಂದು ಸ್ಯಾನಿಟೈಸರ್ ಸಹ ಅವರು ನೀಡೋದಿಲ್ಲ ಅಂತ ಇದು ವಿಪರ್ಯಾಸ ಅಂತ ಹೇಳ್ಬೋದು ಪೃಥ್ವಿರಾಜ್. ಯಾಕಂದ್ರೆ ಈ ಸೋಂಕಿತರಿಗೆ ಸ್ಯಾನಿಟೈಸರ್, ಮಾಸ್ಕ್ ಅಂತ ಏನು ಸಿಕ್ಕಾಪಟ್ಟೆ ಏನು ಸರ್ಕಾರ ನೀಡ್ತಾ ಇದೆ. ಆದ್ರೆ ಏನು ಸೋಂಕಿತರಿಗೆ ಒಂದು ಪ್ರತಿನಿತ್ಯ ಒಂದೊಂದು ಮಾಸ್ಕ್ಗಳು ನೀಡ್ತಾ ಇದ್ರು ಬಿಟ್ರೆ ಅವ್ರಿಗೆ ಒಂದು ಹ್ಯಾಂಡ್ ವಾಶ್ ಮಾಡ್ಲಿಕ್ಕೆ ಸ್ಯಾನಿಟೈಸರ್ ಆಗ್ಲಿ, ಒಂದು ಏನು ಹಸುಳೆ ಆಗತನ ಜನಿಸಿದ ಹಸುಳೆ ಏನು ಇದೆ ಆ ಹಸುಳೆಗೆ ಒಂದು ಸೊಳ್ಳೆ ಪರದೆ ಆಗ್ಲಿ ಅಥವಾ ಒಂದು ಮಾಸ್ಕಿಟೋಗಳಿಂದ ರಕ್ಷಣೆ ಮಾಡ್ಲಿಕ್ಕೆ ಒಂದು ಬೇಸಿಕ್ ನೀಡ್ಸ್ ಗಳಂತ ಬೇಕಾದ್ರೆ ಅವ್ರು ಯಾವನು ಕೂಡ ಇಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿ ಸರಿಯಾಗಿ ಅವರಿಗೆ ಏನು ವ್ಯವಸ್ಥೆ ಇಲ್ಲ. ಅಷ್ಟಲ್ಲೂ ಕೂಡ ಏನಂದ್ರೆ ಇವು ವಾರ್ಡ್ಗಳಲ್ಲಿ ಏನು ಬಾಣಂತಿಯರನ್ನು ಮತ್ತೆ ಪುರುಷರನ್ನು ಒಂದೇ ವಾರ್ಡ್ ಅಲ್ಲಿ ಹಾಕಿದ್ದು ಇದು ಬೇಸರದ ಸಂಗತಿ ಅಂತ ಹೇಳ್ಬೋದು. ಯಾಕಂದ್ರೆ ಮಹಿಳೆಯರಿಗೆ ನಿಜಕ್ಕೂ ಮುಜುಗರ ಆಗುತ್ತೆ. ಏನು ಒಂದು ವಾರ್ಡ್ ಅಲ್ಲಿ ಏನು 4 ಜನ ಪುರುಷರು ಮತ್ತೆ 4 ಜನ ಮಹಿಳೆಯರನ್ನ ಈ ತರ ಒಂದೇ ವಾರ್ಡ್ ಅಲ್ಲಿ ಏನು ಹಾಕಿ ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ತಿರೋದು ಇದು ನೋಡೋಣ. ಸಂಕನಗೌಡ, ಇಬ್ಬಿಬ್ರು ಸಚಿವರಿದಾರಲ್ಲ, ಅಟ್ಲೀಸ್ಟ್ ಈಗ್ಲಾದ್ರೂ ತಮ್ಮ ಜಿಲ್ಲೆಯನ್ನ ಒಂಚೂರು ಮುತುವರ್ಜಿ ವಹಿಸಿ ನೋಡ್ತಾರಾ? ಅಲ್ಲಿರುವಂತ ಪೇಷಂಟ್ ಗಳಿಗೆ ಸರಿಯಾದಂತ ವ್ಯವಸ್ಥೆಯನ್ನ ಮಾಡ್ತಾರಾ ಅಂತ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮ ಮುಂದೆ ಇಡ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಆಸ್ಪತ್ರೆಯಲ್ಲೂ ಇದೇ ಸ್ಥಿತಿ. ಇಷ್ಟು ಹೊತ್ತಾದ್ರೂ ಕೂಡ ಸೋಂಕಿತರಿಗೆ ತಿಂಡಿಯನ್ನ ಕೊಟ್ಟಿಲ್ವಂತೆ. ಟೈಮ್ ಈಗ 12:15, ಇಷ್ಟೊತ್ತಾದ್ರೂ ಕೂಡ ತಿಂಡಿಯನ್ನ ಕೊಟ್ಟಿಲ್ಲ. ಅರ್ಧದಷ್ಟು ಸೋಂಕಿತರಿಗೆ ಮಾತ್ರ ಉಪಹಾರವನ್ನ ಕೊಟ್ಟಿರುವಂತದ್ದು. ಇಲ್ಲಿ ಒಂದು ಟೈಮ್ ಟೇಬಲ್ ಅನ್ನ ಸರ್ಕಾರ ಹೊರಡಿಸಿತ್ತು. ಅದೇನೋ ಒಂದು 7 ಗಂಟೆಗೆ ಒಂದ್ಸಲಿ, 10 ಗಂಟೆಗೆ ಒಂದ್ಸಲಿ, ಈ ರೀತಿಯಾಗೆಲ್ಲ ಕೊಡಬೇಕು ಅಂತ ಒಂದು ಲಿಸ್ಟ್ ಅನ್ನ ಮಾಡಿತ್ತು. ಅದ್ಯಾವುದು ಪಾಲನೆ ಆಗ್ತಾ ಇಲ್ಲ. ಲಿಸ್ಟ್ ಅನ್ನ ಬಿಡುಗಡೆ ಮಾಡೋದಕ್ಕೆ ಮಾತ್ರ ಚೆನ್ನಾಗಿದೆ, ಆದ್ರೆ ಅದ್ಯಾವುದು ಕೂಡ ಪಾಲನೆ ಆಗ್ತಾ ಇಲ್ಲ. ಮೈಸೂರಿನ ಕೋವಿಡ್ ಆಸ್ಪತ್ರೆಯಲ್ಲಿ ಸೋಂಕಿತರು ತಮ್ಮ ಅಳಲನ್ನ ತೋಡ್ಕೊಳ್ತಿದ್ದಾರೆ. ಬಾಗಲಕೋಟೆಯ ಕ್ವಾರಂಟೈನ್ ಕೇಂದ್ರದಲ್ಲೂ ಕೂಡ ಇದೇ ಸ್ಥಿತಿ. ನಗರದ ಮೊರಾರ್ಜಿ ಶಾಲೆಯ ಕ್ವಾರಂಟೈನ್ ಕೇಂದ್ರ ನೀರಿಲ್ಲ, ತಿಂಡಿ ಇಲ್ಲ, ಊಟ ಸರಿ ಇಲ್ಲ ಅಂತ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಕ್ವಾರಂಟೈನ್ ಕೇಂದ್ರದಲ್ಲಿ ಇರುವಂತವರು. ಇದು ಬಾಗಲಕೋಟೆಯ ಪರಿಸ್ಥಿತಿ. ಮೈಸೂರಿಂದನ್ನ ತೋರಿಸ್ತಾ ಇದ್ವಿ, ಹಾವೇರಿಯಲ್ಲಿ ಯಾವ ರೀತಿಯಾಗಿದೆ ವ್ಯವಸ್ಥೆ ಅನ್ನೋದನ್ನ ತೋರಿಸ್ತಾ ಇದ್ವಿ. ಸಾಕಷ್ಟು ಜಿಲ್ಲೆಗಳಲ್ಲಿ ಇದೇ ರೀತಿಯಾದಂತ ವ್ಯವಸ್ಥೆ ಇದೆ. ಅಟ್ಲೀಸ್ಟ್ ಒಂದು ಜಿಲ್ಲೆಯಲ್ಲಿ ನೋಡಪ್ಪ ಈ ರೀತಿಯಾಗಿದೆ, ಮಾದರಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ, ಸಲ್ಯೂಟ್ ಹೊಡಿಬೇಕು ಅಲ್ಲಿರುವಂತ ಜಿಲ್ಲಾಸ್ಪತ್ರೆಗಳಿಗೆ ಅಂತ ಹೇಳುವಂತ ಒಂದೇ ಒಂದು ಆಸ್ಪತ್ರೆ ಸಿಗ್ತಾ ಇಲ್ಲ. ಚಿಕ್ಕ ಮಕ್ಕಳಿಗೆ ಹಾಲಿಲ್ಲ, ಬಿಸ್ಕತ್ ಅಂತೂ ಇಲ್ವೇ ಇಲ್ಲ, ಹಾಲೇ ಕೊಡಲ್ಲ, ಇನ್ ಬಿಸ್ಕತ್ ಕೊಡ್ತಾರ ಇವರು. ಸರಿಯಾಗಿ ಸೌಲಭ್ಯ ಸಿಗ್ತಾ ಇಲ್ಲ ಅಂತ ದೂರನ್ನ ನೀಡಲಾಗಿದೆ. ಏನ್ ಮಾಡ್ತಾ ಇದೆ ಜಿಲ್ಲಾಡಳಿತ ಅನ್ನುವ ಪ್ರಶ್ನೆ ಇರುವಂತದ್ದು. ಅದಕ್ಕೆ ಅವರೇ ಉತ್ತರವನ್ನ ಕೊಡಬೇಕು. ಉತ್ತರವನ್ನ ಕೊಡುವಂತವ್ರು ಯಾರು ಫೋನೇ ಎತ್ತಲ್ಲ. ಒಂದು ತಿಂಗಳಾಯ್ತು, ಒಂದು ನಿಮ್ಗೆ ಟೆಸ್ಟ್ ಏನು ತಗೊಂಡಿಲ್ಲ. 4ನೇ ತಾರೀಕು ಮಾಡಿ ಹಾಳು ಏನು
ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಸಿಬ್ಬಂದಿ ಎಡವಟ್ಟನ್ನ ಮಾಡಿದ್ದಾರೆ. ಕೊರೋನಾ ಸೋಂಕಿತರ ವಾರ್ಡ್ಗೆ ಸಾಮಾನ್ಯ ರೋಗಿಯನ್ನ ಶಿಫ್ಟ್ ಮಾಡಿ ಬಿಮ್ಸ್ ಸಿಬ್ಬಂದಿ ಎಡವಟ್ಟನ್ನ ಮಾಡಿರುವಂತದ್ದು. ಕೊರೋನಾ ಸೋಂಕಿತ ಸಂಖ್ಯೆ ಹೆಚ್ಚಳದ ಹಿನ್ನೆಲೆಯಲ್ಲಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಬೆಡ್ಗಳ ಕೊರತೆ ಎದುರಾಗಿದೆಯಂತೆ. ಸೋಂಕಿತ ಮೃತಪಟ್ಟ ಬೆಡ್ನಲ್ಲಿ ಸಾಮಾನ್ಯ ರೋಗಿಯನ್ನ ಮಲಗಿಸಿದ್ದಾರೆ. ಇದಕ್ಕೆ ರೋಗಿ ಸಂಬಂಧಿಗಳು ಬೇರೆ ಬೆಡ್ ಅನ್ನ ನೀಡುವಂತೆ ಆಗ್ರಹಿಸಿ ಸಿಬ್ಬಂದಿ ಜೊತೆ ವಾಗ್ವಾದವನ್ನ ನಡೆಸಿದ್ದಾರೆ. एक बात पूछता हूँ पेशेंट के विषय रे नमनाज मनसलतर पॉजिटिव पेशेंट है निम मनसलतर ನೀವು ಪಾಸಿಟಿವ್ ನೀವು ಇಲ್ರಿ ಪಾಸಿಟಿವ್ ಇಲ್ರಿ ತೋರಿಸಲಕ್ಕೆ ಬಂದಿದ್ದೀವಿ ಪಾಸಿಟಿವ್ ಪೇशेंट ಅಲ್ಲಿ ವಿಷಯ रे नमनाज मनसलतर अभी ऊपर वाले भी बोले मुझे चार डेथ होता है 4 डेथ हां मेरे सामने नाम मुंदर है वहां पे सब वही बोलता है आप भी हमारे तो सर तुम्हारे भाई एक सुना सकता है टैक्स से बात करो नहीं सर एक बात पूछता हूं सुन सर ಗಮನಿಸ್ತಾ ಇದ್ದೀರಲ್ಲ, ನಿಮ್ಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದೀವಿ. ಹೊಟ್ಟೆ ನೋವಿಂದ ಬಳಲ್ತಾ ಇದ್ದಾರೆ. ಅಲ್ಲೊಬ್ಬ ವ್ಯಕ್ತಿ ಗಮನಿಸ್ತಾ ಇದ್ದೀರಾ, ಅವರನ್ನ ಕೋವಿಡ್ ಸೋಂಕಿತರು ಇರುವಂತ ವಾರ್ಡ್ಗೆ ಶಿಫ್ಟ್ ಮಾಡಿದ್ದಾರೆ. ಮೊದಲೇ ಹೊಟ್ಟೆ ನೋವು ಅಂತ ಬಳಲ್ತಾ ಇದ್ದಾರೆ. ನೋಡಿದ್ರೆ ವಯಸ್ಸಾದಂತ ವ್ಯಕ್ತಿ, ವೃದ್ಧ ಯಾರೋ ಒಬ್ಬ, ಪಾಪ ಅವರನ್ನೇ ಇವರು ಕೋವಿಡ್ ಆ ಒಂದು ಬೆಡ್ಗೆ ಹಾಕಿದ್ದಾರೆ ಅಂದ್ರೆ ಇನ್ಯಾವ ರೀತಿಯಾಗಿ ನೋಡ್ಕೊಳ್ತೀರನ ಇವರು. आपका माँ आपका साथ ऐसे माँ को ऐसे सुना सकता है, आपका माँ सुना सकता है ऐसे 4 बजे मैं भी एक पहुंच हूँ, ठीक है, ऐसे बात नहीं कर रहा हूँ मैं सुबह से देख रहा हूँ आपका ड्रामा इधर का 4 दिन हो गया. ಇರುವಂತಹ ವಲಯದ ನೇತೃತ್ವವನ್ನ ವಹಿಸಿಕೊಂಡಿರುವಂತಹ ನಾಯಕರೆಲ್ಲರೂ ಕೂಡ 7 ಜನ ಸಚಿವರು, ಹಾಗೆ ಸಂಸದರು, ಮತ್ತೊಬ್ಬರು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ, ಹಾಗೆ ಅಧಿಕಾರಿಗಳು ಬಂದಿದ್ದಾರಲ್ಲ, ಅವರೆಲ್ಲರೂ ಕೂಡ ಲಾಕ್ಡೌನ್ ವಿಸ್ತರಣೆ ಮಾಡಿಬಿಡೋಣ ಸರ್, ಇಲ್ಲ ಅಂದ್ರೆ ಆಗೋದಿಲ್ಲ, ಇದಕ್ಕೆ ಕಂಟ್ರೋಲ್ ಮಾಡಲಿಕ್ಕೆ ಅಂತ ಒಲವನ್ನ ವ್ಯಕ್ತಪಡಿಸ್ತಾ ಇದ್ದಾರಂತೆ. ಮತ್ತೆ 1 ವಾರ ವಿಸ್ತರಣೆಗೆ ಒಲವನ್ನ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಲಾಕ್ಡೌನ್ ವಿಷಯವನ್ನ ಬಿಟ್ಬಿಡಿ, ಬೇರೆ ಸಮಸ್ಯೆ ಕಡೆ ಗಮನ ಕೊಡಿ, ಸಭೆಯಲ್ಲಿ ಸಚಿವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಇವತ್ತು ಬೆಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾದಂತ ಸಭೆಯನ್ನ ಕರೆಯಲಾಗಿರುವಂತದ್ದು. ಈ ಪ್ರಮುಖ ಸಭೆಯಲ್ಲಿ ಅಲ್ಲಿ ಸೇರ್ತಕ್ಕಂಥವ್ರು ಎಲ್ಲರೂ ಕೂಡ ಮುಖ್ಯಮಂತ್ರಿಗಳಿಗೆ ಸರ್ ಇನ್ನೂ 1 ವಾರಗಳ ಕಾಲ ಲಾಕ್ಡೌನ್ ಅನ್ನ ವಿಸ್ತರಣೆ ಮಾಡೋಣ, ಅದೇ ಒಳಿತು ಅಂತ ತಮ್ಮ ಒಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಆ ಲಾಕ್ಡೌನ್ ವಿಸ್ತರಣೆ ವಿಚಾರ ಬಿಡಿ, ಬೇರೆ ಬೇರೆ ಕಡೆ ಮೊದಲು ಗಮನವನ್ನ ಹರಿಸಿ ಅಂತ ಸೂಚನೆಯನ್ನ ಕೊಡ್ತಾ ಇದ್ದಾರಂತೆ. ಸೊ ಯಾವ ರೀತಿಯಾಗಿ ಮುಖ್ಯಮಂತ್ರಿಗಳು ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಈಗ ಆಲ್ರೆಡಿ ಸಾಕಷ್ಟು ಬಾರಿ ಸ್ಪಷ್ಟಪಡಿಸಿದ್ದಾರೆ, ಲಾಕ್ಡೌನ್ ವಿಸ್ತರಣೆ ಇಲ್ಲ, ಮತ್ತೆ ಲಾಕ್ಡೌನ್ ವಿಸ್ತರಣೆ ಮಾಡೋದಿಲ್ಲ, ಮತ್ತೆ ಲಾಕ್ಡೌನ್ ಅನ್ನ ಹೇರೋದಿಲ್ಲ ಅಂತ ಎಲ್ಲ ಈಗ ಆಲ್ರೆಡಿ ಅವರು ಸ್ಪಷ್ಟಪಡಿಸಿರುವಂತದ್ದು. ಆದ್ರೂ ಕೂಡ ಈಗ ಮತ್ತೊಂದು ವಾರಗಳ ಕಾಲ ಲಾಕ್ಡೌನ್ ಅನ್ನ ವಿಸ್ತರಣೆ ಮಾಡಬೇಕು ಅಂತ ಹೇಳಿ ಅಲ್ಲಿ ಸೇರ್ತಕ್ಕಂಥ ಸಂಸದರಾಗಿರ್ಬೋದು, ಕೇಂದ್ರ ಸಚಿವರಾಗಿರ್ಬೋದು, ರಾಜ್ಯದ ಸಚಿವರಾಗಿರ್ಬೋದು, ಮುಖ್ಯಮಂತ್ರಿ ಕಾರ್ಯದರ್ಶಿಗಳು, ಹಾಗೆ ಅಧಿಕಾರಿಗಳೆಲ್ಲರೂ ಕೂಡ ಈ ರೀತಿಯಾಗಿ ಒಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಮುಖ್ಯಮಂತ್ರಿಗಳು ಯಾವ ಮಂತ್ರಿಗಳು ಬರ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈ ರೀತಿಯಾಗಿ 12 ಗಂಟೆವರೆಗೂ ಅವಕಾಶವನ್ನ ಕೊಟ್ಬಿಟ್ಟು ಲಾಕ್ಡೌನ್ ಮಾಡಿದ್ರು ಕೂಡ ಸಮಸ್ಯೆಗಳು ಯಾವ ರೀತಿಯಾಗಿ ಎದುರಾಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಾ. ಜನ ಅಗತ್ಯ ವಸ್ತುಗಳನ್ನ ಕೊಂಡ್ಕೊಳ್ಳೋದಕ್ಕೋಸ್ಕರ ನಾವು ಹೊರ ಬರ್ತಾ ಇದೀವಿ ಅಂತ ರೀಸನ್ಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಇನ್ನಷ್ಟು ಸ್ಟ್ರಿಕ್ಟ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನ ಕೈಗೊಳ್ಳಲೇಬೇಕಾದಂತ ಅನಿವಾರ್ಯತೆ ಇದೆ. ಸೊ ಹೀಗಾಗಿ ಆ ಒಂದು ನಿಟ್ಟಿನಲ್ಲಿ ಏನ್ ನಿರ್ಧಾರ ಕೈಗೊಳ್ಳುತ್ತೆ ಸರ್ಕಾರ ಅನ್ನೋದನ್ನ ಕೂಡ ಕಾದ್ ನೋಡಬೇಕು. ಸಚಿವರ ಜೊತೆಗೆ ಸಿಎಂ ಸಭೆಯಲ್ಲಿ ವಿಸ್ತರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಚರ್ಚೆ ಆಗ್ತಾ ಇದೆ. ಪಿಯುಸಿಯನ್ನ ಓದ್ತಾ ಇದ್ದಂತ ಅನುಷಾ ಎಂಬ ದಾವಣಗೆರೆಯ ವಿದ್ಯಾರ್ಥಿನಿ ಬ್ಲಡ್ ಕ್ಯಾನ್ಸರ್ ಮಹಾಮಾರಿಗೆ ಕಳೆದ 17ರಂದು ಮೃತಪಟ್ಟಿದ್ಲು. ಅಂದ್ರೆ ಪಿಯುಸಿ ಇಂಗ್ಲಿಷ್ ಪತ್ರಿಕೆಯ ಪರೀಕ್ಷೆ ಹಿಂದಿನ ದಿನ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಳು ಈಕೆ. ಇದೀಗ ಆಕೆಯ ಫಲಿತಾಂಶ ಬಂದಿದೆ. ಗಣಿತದಲ್ಲಿ 100ಕ್ಕೆ 100 ಅಂಕ ಬಂದಿದೆ. ಕನ್ನಡದಲ್ಲಿ 92, ಫಿಸಿಕ್ಸ್ನಲ್ಲಿ 91, ಕೆಮಿಸ್ಟ್ರಿಯಲ್ಲಿ 89, ಬಯಾಲಜಿಯಲ್ಲಿ 95 ಅಂಕವನ್ನ
ಪಡೆದುಕೊಂಡಿರುವಂಥದ್ದು. ಈ ಹುಡುಗಿ ಸೈನ್ಸನ್ನು ತಗೊಂಡಿದ್ಲು, ಅದರಲ್ಲಿ ಯಾವ ರೀತಿಯಾಗಿ ಸ್ಕೋರನ್ನು ಮಾಡಿದ್ದಾಳೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಾ. ದುರಾದೃಷ್ಟವಶಾತ್ ಆ ಹುಡುಗಿ ಬ್ಲಡ್ ಕ್ಯಾನ್ಸರಿಂದ ಸಾವನ್ನಪ್ಪಿರುವಂಥದ್ದು. ಇದನ್ನು ಸಂಭ್ರಮಿಸಲಿಕ್ಕೆ ಅವಳೇ ಇಲ್ಲ. ಪಾಲಕರ ಆಶಾ ಗೋಪುರ ಕಳಚಿ ಬಿದ್ದಿದೆ. ಮೆಡಿಕಲ್ ಓದುವಂಥ ಕನಸನ್ನು ಕಂಡಿದ್ಲು ಈ ಮಗಳು. ಇಲ್ಲ ಅನ್ನೋದನ್ನು ಪೋಷಕರು ಸಹಿಸಿಕೊಳ್ಳಿಕ್ಕೆ ಆಗ್ತಾನೇ ಇಲ್ಲ. PUCಯನ್ನು ಓದ್ತಾ ಇದ್ರು. ಸಾಕಷ್ಟು ಜನ ಸಾಕಷ್ಟು ರೀತಿಯಲ್ಲಿ ಕಷ್ಟಪಟ್ಟು ಚೆನ್ನಾಗಿ ಮಾರ್ಕ್ಸನ್ನು ತೆಗಿಬೇಕು ಅಂತ ಕಷ್ಟಪಡ್ತಾರೆ, ಆದರೂ ಕೂಡ ಆಗೋದಿಲ್ಲ. ಎಷ್ಟೋ ಜನರಿಗೆ ಅದು ಬರೀ ಕನಸಾಗೆ ಉಳಿದು ಬಿಡುತ್ತೆ. ಇನ್ನು ಕೆಲವು ವಿದ್ಯಾರ್ಥಿಗಳ ದುರಾದೃಷ್ಟ ಯಾವ ರೀತಿಯಾಗಿದೆ ಗಮನಿಸ್ತಾ ಇದ್ದೀರಾ. ಪಾಪ ಈಕೆ ಮೆಡಿಕಲನ್ನು ಓದಬೇಕು ಅನ್ನುವ ಒಂದು ಮಹದಾಸೆಯನ್ನು ಹೊಂದಿರ್ತಾಳೆ, ಅದೇ ರೀತಿಯಾಗಿ ಓದಿರ್ತಾಳೆ, ಅಷ್ಟೇ ಪ್ರಮಾಣದಲ್ಲಿ ಮಾರ್ಕ್ಸ್ ಕೂಡ ಬಂದಿದೆ. ಆದರೆ ಸಂಭ್ರಮಿಸೋಕೆ ಆಗಿಲ್ಲ, ಏಕೆಂದರೆ ಆಕೆಗೆ ಬ್ಲಡ್ ಕ್ಯಾನ್ಸರ್ ಬಂದು ಸಾವನ್ನಪ್ಪಿದ್ದಾಳೆ. ಇವೆಷ್ಟು ಇವರೆಗಿನ ಸುದ್ದಿ. ನಾನು ಪೃಥ್ವಿರಾಜ್ ಹಾರ್ನಳ್ಳಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು.